ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ ವ್ಯಕ್ತವಾಗಿದೆ. ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಯಾತ್ರೆ ಶುರುವಾಗಿದೆ. 100ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಧರ್ಮಸ್ಥಳ ಚಲೋ ನಡೆದಿದೆ. ಮಧ್ಯಾಹ್ನ 3 ಗಂಟೆಗೆ ಧರ್ಮಸ್ಥಳ ತಲುಪುತ್ತೆ ತಂಡ. ಮಂಜುನಾಥನ ದರ್ಶನವನ್ನ ನಾಯಕರು ಪಡೆಯಲಿದ್ದಾರೆ. ಬೆಳಿಗ್ಗೆ 6:30 ಸುಮಾರಿಗೆ ಧರ್ಮಸ್ಥಳ ಚಲೋಗೆ ಚಾಲನೆ ಸಿಕ್ಕಿದೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ನಾಯಕರು ಧರ್ಮಸ್ಥಳವನ್ನ ತಲುಪಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 100ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ನಾಳೆ ವಿಜೇಂದ್ರ ಅಶೋಕ್ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ವಿಜೇಂದ್ರಗೆ ಬಿಜೆಪಿಯ 35ಕ್ಕೂ ಹೆಚ್ಚು ಶಾಸಕರು ಸಾಥ್ ನೀಡಲಿದ್ದಾರೆ. ಇವತ್ತು ಸಂಜೆ ಧರ್ಮಸ್ಥಳವನ್ನ ತಲುಪಲಿದ್ದಾರೆ ವಿಜೇಂದ್ರ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರಕ್ಕೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳ ಕಾಲ ಅನೇಕ ರೀತಿಯ ಚರ್ಚೆಗಳು, ಅಪಪ್ರಚಾರಗಳು ಆದವು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಯ ಕೆಲ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ರು. ಆದರೆ ಅಧಿಕೃತವಾಗಿ ಅದನ್ನು ವಿರೋಧಿಸುವ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಇಂಥದ್ದೊಂದು ಅಪಪ್ರಚಾರವನ್ನು ತಡಿಬೇಕನ್ನುವ ನಿಟ್ಟಿನಲ್ಲಿ ಬಹುಶಃ ಯಾರು ಕೂಡ ಮುಂದಾಗಿರಲಿಲ್ಲ. SIT ತನಿಖೆ ಆಗ್ತಾ ಇದೆ, ಹಾಗಾಗಿ ಕಾದು ನೋಡೋಣ ಹೇಳುವಂತ ಯೋಚನೆಯಲ್ಲಿ ಇದ್ರೆ ಏನೋ ಗೊತ್ತಿಲ್ಲ. ಆದರೆ ಮೊನ್ನೆ ಅಧಿವೇಶನದಲ್ಲಿ ಸ್ವತಃ DCM ಆಗಿರುವ DK ಶಿವಕುಮಾರ್ ಇದರಲ್ಲಿ ಷಡ್ಯಂತ್ರ ಇದೆ ಹೇಳುವಂತ ಆರೋಪವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗ ಎನ್ನುವಂತೆ ಈಗ SR ವಿಶ್ವನಾಥ್ ಯಲಹಂಕದ ಶಾಸಕರು ಆರಂಭದಿಂದನೂ ಕೂಡ ಇದನ್ನ ಅಪಪ್ರಚಾರವನ್ನು ವಿರೋಧ ಮಾಡ್ತಾ ಬಂದ್ರು. ಇದರಲ್ಲಿ ಒಂದು ಷಡ್ಯಂತ್ರ ಆಗಿದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸೊ ಇವತ್ತು ನೀವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀರಿ, ಏನ್ ಹೇಳಕ್ ಬಯಸ್ತೀರಿ? SIT ತನಿಖೆ ಪ್ರಾರಂಭ ಆದಾಗ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ವಿ. ಆದರೆ SIT ತನಿಖೆ ಆಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಕೆಲವು ಅನಾಮಿಕರು ಅಂತ ಹೇಳಿ ಕೆಲವರು ಬೇರೆ ಬೇರೆ ಯೂಟ್ಯೂಬರ್ಸ್ ಏನು ಇಲ್ಲಿವರೆಗೂ ಕೂಡ ಅಪಪ್ರಚಾರವನ್ನು ಶ್ರೀ ಕ್ಷೇತ್ರದ ಬಗ್ಗೆ ಮಾಡ್ತಾ ಇದ್ರು, ಅವ್ರು ಮಾಡಕ್ಕೆ ಬಂದಾಗ ನಾವು ಕೂಡ ತಡೆಯೋಕ್ಕಾಗಲಿಲ್ಲ. ನಮ್ಮ ಕೈಯಲ್ಲಿ ನಾವು 10 ದಿನಗಳಿಂದನೇ ನಾವು ಯಲಹಂಕ ಕ್ಷೇತ್ರದ ನಮ್ಮ ಮುಖಂಡರು ಕಾರ್ಯಕರ್ತರ ತೀರ್ಮಾನವನ್ನು ಮಾಡಿ ಭಕ್ತರ ಜೊತೆಯಲ್ಲಿ ಇವತ್ತು ನಾವು ಧರ್ಮಸ್ಥಳ ಚಲೋ ಅಂತಕ್ಕಂಥ ಕಾರ್ಯಕ್ರಮ, ಧರ್ಮಸ್ಥಳದ ಜೊತೆಯಲ್ಲಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವಿರಬೇಕು, ಆ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡೋದನ್ನು ತಡೆಯಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಅಲ್ಲಿಯವರೆಗೂ ಕೂಡ ಯಾರು ಕೂಡ ಬಹಳಷ್ಟು ಜನ ಮಾತಾಡಲ್ಲ. ಯಾಕಂದರೆ SIT ತನಿಖೆಗೆ ನಾವು ಅಡ್ಡಿ ಆಗ್ತೀವೇನೋ, ಇಲ್ಲ ಅಂತಂದರೆ ಅನಾಮಿಕರೇನು ಅಂತಂದರೆ ಅವ್ರು ಹೇಳಿದರು, ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು ಕೂಡ ಅವರ ಜನ್ಮವನ್ನು ಜಾಲಾಡ್ತೀವಿ, ಅವ್ರ ವಿರುದ್ಧವಾಗಿ ಮಾಡ್ತೀವಿ ಅಂತೇಳಿ. ನಾವೆಲ್ಲ ಅದಕ್ಕೆ ಎದುರುವಂಥವ್ರಲ್ಲ ಮತ್ತು ಅದಕ್ಕೆ ಅಂಜುವಂಥವ್ರಲ್ಲ. ಅದಕ್ಕೋಸ್ಕರ ನಾವು ಏನೇ ಆದರೂ ಕೂಡ ನಾವು ಶ್ರೀ ಕ್ಷೇತ್ರದ ಪರವಾಗಿ ನಿಲ್ಲಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ನೆಲಮಂಗಲದಲ್ಲಿ ಇಲ್ಲೂ ಕೂಡ 150 ವೆಹಿಕಲ್ ಇದೆ. ನಮ್ಮ ಯಲಹಂಕದಿಂದ ಕೂಡ 200ಕ್ಕೂ ಹೆಚ್ಚು ವೆಹಿಕಲ್ಗಳು ಇವತ್ತು ಕೂಡ ನಮ್ಮ ಈ ಒಂದು ಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಸಂಜೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ. ನಾಳೆ ಬೆಳಗ್ಗೆ ಮತ್ತೆ ನಮ್ಮ ಮುಖಂಡರ ಜೊತೆಯಲ್ಲಿ ಕೂಡ ಸ್ವಾಮಿಯ ದರ್ಶನವನ್ನು ಮಾಡ್ತೀನಿ. ಇಲ್ಲಿಯವರೆಗೂ ಒಂದು ರೀತಿ ಇತ್ತು, ಅದೇ ಇಲ್ಲಿಂದ ಆಚೆಗೆ ಬೇರೆ ರೀತಿಯಾದಂಥ ಒಂದು ತೀರ್ಮಾನವನ್ನ ನಮ್ಮ ಭಕ್ತರು ಕೂಡ ತಗೊಂಡಿದ್ದಾರೆ. ನಿಮ್ಮ ಕಾರ್ಯಕ್ರಮ ಹೇಗಿರ್ತವೆ, ಯಾರೆಲ್ಲ ನಾಳೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿದಿರಿ? ಇವತ್ತು ಎಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಅವರವ್ರ ವೆಹಿಕಲ್ಲೇ ಬಂದಿರತಕ್ಕಂಥದ್ದು. ಯಾವುದೇ ಒಂದು ನಯಾ ಪೈಸಾ ಕೂಡ ಯಾರಿಗೂ ಕೊಟ್ಟಿಲ್ಲ. ಇವತ್ತು ಎಲ್ಲರೂ ಕೂಡ ಕೇಸರಿ ಧ್ವಜವನ್ನ, ಕೇಸರಿ ಶಾಲ್ಗಳನ್ನ ಹಾಕೊಂಡು ಗಾಡಿಗಳಿಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದೀವಿ. ಆಂಬುಲೆನ್ಸ್ ಗಾಡಿಗಳ ಹಿಂದೆ ಇದೆ. ವೆಹಿಕಲ್ ಏನನ್ನ ತೊಂದರೆ ಆದರೆ ರಿಪೇರಿ ಮಾಡೋದಕ್ಕೆ ಮೆಕ್ಯಾನಿಕ್ಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಮಧ್ಯದಲ್ಲಿ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಸಂಜೆ ನಾವು ಸುಮಾರು ಒಂದು 3 ಗಂಟೆಗೆ ಒಳಗಡೆ ಧರ್ಮಸ್ಥಳ ತಲುಪ್ತೀವಿ. ಅಲ್ಲಿ ಪ್ರಸಾದವನ್ನು ರೂಮ್ ವ್ಯವಸ್ಥೆ ಎಲ್ಲ ನಾವು ಒಂದು ವಾರಕ್ಕೆ ಮೊದಲೇನೆ ಮಾಡಿದ್ವಿ ನಾವೆಲ್ಲ ಕೂಡ. ಯಾಕಂದ್ರೆ ತಕ್ಷಣಕ್ಕಲ್ಲಿ ಆಗಲ್ಲ ಅಂತ ಗೊತ್ತು. ಸುಮಾರಲ್ಲಿ 1,000 ಜನ ನಮ್ಮ ಕಾರ್ಯಕರ್ತರು ಏನವ್ರೆ ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಕೂಡ ನಾವು ಮಾಡಿದ್ದೀವಿ. ಆದರೂ ಕೂಡ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ, ನೀವು ಬೆಡ್ಶೀಟ್ಗಳು ಅವೆಲ್ಲವನ್ನ ತರಬೇಕು. ಅಕಸ್ಮಾತ್ ಜಾಗ ಸಿಗಲಿಲ್ಲ ಅಂದ್ರೆ ವರಾಂಡದಲ್ಲಾದ್ರೂ ಮಲಗಬೇಕು, ಇಲ್ಲಾಂದ್ರೆ ಆಚೆ ಆದ್ರೂ ಮಲ್ಕೊಬೇಕು. ನಾವೀಗ ಹೋಗ್ತಾ ಇರ್ತಕ್ಕಂಥದ್ದು ಶ್ರೀ ಕ್ಷೇತ್ರದ ರಕ್ಷಣೆಗೋಸ್ಕರ. ಬಹುಶಃ ಮಂಜುನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತದೆ. ಮತ್ತು ಏನು ಆಪಾದನೆ ಬಂದಿದೆ, ಆಪಾದನೆ ಮಾಡದಿರ್ತಕ್ಕಂಥವ್ರಿಗೂ ಕೂಡ ಶಿಕ್ಷೆ ಕೊಡು ದೇವರೇ. ಮುಂದೆ ಯಾರೇ ನಿನ್ನ ಬಗ್ಗೆ ಮಾತಾಡಿದ್ರು ತಪ್ಪಾಗಿ ಮಾತಾಡಿದ್ರೆ ನೀನೇ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ನಾವು ಅಲ್ಲಿಂದ ಮತ್ತೆ ಬೆಂಗಳೂರು ವಾಪಸ್ ಬರ್ತೀವಿ. ಇದು SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.